ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆ ಆಗ್ತಾ ಇತ್ತು. ಪ್ರತಿಭಟನೆಯ ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರ್ ವಿರುದ್ಧವೂ ಕೂಡ ಘೋಷಣೆಯನ್ನು ಕೂಗಿದ್ದಾರೆ ಬಿಜೆಪಿಯ ಕಾರ್ಯಕರ್ತರು, ಹಿಂದೂ ಸಂಘಟನೆಯ ಕಾರ್ಯಕರ್ತರು. ನಿನ್ನೆ ಜಗದೀಶ್ ಶೆಟ್ಟರ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ದು. ಈಗ ಇಷ್ಟೊಂದು ಹೋರಾಟ ಮಾಡುವಂತಹ ಬಿಜೆಪಿಗರು ಈ ಹಿಂದೆ ಯಾಕೆ ಕೇಸನ್ನು ಖುಲಾಸೆಗೊಳ್ಳಿಲ್ಲ ಅಂತೇಳಿ ಪ್ರಶ್ನೆ ಮಾಡಿದ್ರು. 1992ರಲ್ಲಿ ಏನು ರಾಮ ಜನ್ಮಭೂಮಿಗೆ ವಿಚಾರಿಸಿದಂತೆ ಹುಬ್ಬಳ್ಳಿಯಲ್ಲಿ ಏನು ಹೋರಾಟ ನಡೆಯುತ್ತೆ, ಹೋರಾಟ ಗಲಭೆಗೆ ತಿರುಗಿದಾಗ ಅವಾಗ ಕೆಲವೊಂದು ಕೇಸುಗಳನ್ನು ಏನಂತಿದ್ರೆ ಆ ಹೋರಾಟಗಾರರ ಮೇಲೆ ಹಾಕಲಾಗಿತ್ತು. ಇವತ್ತು ಏನಂತಿದ್ರೆ ಪೊಲೀಸ್ ಇಲಾಖೆ ಅದರಲ್ಲಿರುವಂಥ ಶ್ರೀಕಾಂತ್ ಪೂಜಾರಿ ಎನ್ನುವಂಥವನಿಗೆ 32 ವರ್ಷಗಳ ನಂತರ ಬಂಧನ ಮಾಡಿದ್ದಕ್ಕೆ ಇವತ್ತು BJP ಹುಬ್ಬಳ್ಳಿಯಲ್ಲಿ ಏನಂತಿದ್ರೆ ದೊಡ್ಡ ಹೋರಾಟ ಹಮ್ಮಿಕೊಂಡಿದೆ. ಸಾಕಷ್ಟು ಏನಂತಿದ್ರೆ ರಾಜಕೀಯ ಒಂದು ಏನಂತಿದ್ರೆ ತಿರುವನ್ನು ಈ ಒಂದು ಕೇಸ್ ಪಡೆದುಕೊಂಡಿರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ನಮ್ಮ ಜೊತೆ ಮಾಜಿ ಮುಖ್ಯಮಂತ್ರಿಗಳಾದಂಥ ಜಗದೀಶ್ ಶೆಟ್ಟರ್ ಅವರು ಇದ್ದಾರೆ. ಅವ್ರೇನು ಹೇಳ್ತಾರೆ ನೋಡೋಣ. ಸರ್ ನಮಸ್ಕಾರ. ಇವತ್ತು ಆ ಶ್ರೀಕಾಂತ್ ಪೂಜಾರಿ ಎನ್ನುವಂಥ ಏನು ಕರಸೇವಕರಿದ್ದರು, ಅವ್ರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ದೊಡ್ಡ ಏನಂತಿದ್ರೆ ರಾಜಕೀಯ ಚರ್ಚೆ ನಡೀತಾ ಇದೆ. BJPಯವರು ಹುಬ್ಬಳ್ಳಿ ದೊಡ್ಡ ಹೋರಾಟ ಕೂಡ ಹಾಕ್ಕೊಂಡಿದ್ದಾರೆ. ವಿರೋಧ ಪಕ್ಷದ ನಾಯಕರು ಕೂಡ ಏನಂತಿದ್ರಲ್ಲಿ ಬರ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಏನಂತಿದ್ರೆ ಎರಡೂ ಕಡೆಯಿಂದ ರಾಜಕೀಯವಾಗಿ ಇದನ್ನು ಬಳಸ್ಕೊತಾ ಇದ್ದಾರೆ ಅಂತ. ನೋಡ್ರಿ, ನಾನು ಇದ್ರ ಬಗ್ಗೆ ಆ ರಾಜಕಾರಣ ಮತ್ತೊಂದು ನಾನು ಸೇರಿಸೋದಿಲ್ಲ. ಹಿಂದೆ ನಾನು ಒಂದು ನಿನ್ನೆ ಒಂದು ಬೆಂಗಳೂರಿನ ಮೀಡಿಯಾದವ್ರು ಬಂದಾಗ ನಾನು ಹೇಳಿದ್ದೇನೆ, ಏನಾಗಿದೆ ಇವತ್ತು 30-35 ವರ್ಷದ ಹಳೆಯ ಕೇಸ್ ಇರ್ತಾವೆ. ಮತ್ತು ಹಿಂದೆ ಇಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ಯಾರೇ ಪೊಲೀಸ್ ಕಮಿಷನ್ ಬಂದಾಗ ಅವ್ರಿಗೆ ನಾನು ಡೈರೆಕ್ಷನ್ ಕೊಡ್ತಿದ್ದೆ. ಏನಂದರೆ ಇವತ್ತೇನು ಹಳೆಯ ಕೇಸ್ ಇದ್ದಾವೆ, 30-40 ವರ್ಷದ ಕೇಸು, ಅದರಲ್ಲಿ ಹೋರಾಟದ ಹಿನ್ನೆಲೆ ಇರುವಂಥ ಕೇಸು, ಅದರಲ್ಲಿ ಅಯೋಧ್ಯ ಹೋರಾಟಕ್ಕೆ ಸಂಬಂಧಪಟ್ಟಂಥ ಇರುವಂಥ ಕೇಸು, ಇವೆಲ್ಲ ಏನಾಗಿದೆ ಅದರ ಆಧಾರ ಮೇಲೆ ಆ ರೌಡಿ ಶೀಟರ್ಗಳನ್ನು ಲಿಸ್ಟ್ ತಯಾರು ಮಾಡಿತ್ತು. ಆ ರೌಡಿ ಶೀಟರ್ನ ಸ್ಕ್ರೂಟಿನಿ ಮಾಡಿ 30-40 ವರ್ಷ ಇರುವಂಥ ಲಿಸ್ಟನ್ನು ರಿವೈಸ್ ಮಾಡಿರಿ, ಅವನ್ನೆಲ್ಲ ರೌಡಿ ಶೀಟರ್ನ ತೆಗೆದು ಹಾಕಿ ಅನ್ನುವಂಥದ್ದು ನಾನು ಡೈರೆಕ್ಷನ್ ಕೊಡ್ಕೊಂಡು ಬಂದೀನಿ. ಎಷ್ಟೋ ಜನರು ತೆಗೆದು ಹಾಕಿದ್ದಾರೆ ಲಿಸ್ಟಿಂದ. ಮತ್ತು ಯಾಕಂದರೆ ಈ ಒಂದು ಸಲ ರೌಡಿ ಶೀಟರಲ್ಲಿ ಹೆಸರು ಬಂದರೆ ಯಾವುದೇ ಒಂದು ಹಬ್ಬ ಹರಿದಿನ ಬರಲಿ, ಅದು ಹಿಂದೂಗಳದ್ದು ಬರಲಿ, ಮುಸಲ್ಮಾನರು ಬರಲಿ, ಕ್ರಿಶ್ಚಿಯನ್ಸ್ ಬರಲಿ, ಆವಾಗ ಇವ್ರು ಪೊಲೀಸರು ಒಂದು ವ್ಯವಸ್ಥೆ ಒಳಗೆ ಯಾರು ಕರೆಸ್ತಾರೆ, ಆ ರೌಡಿ ಶೀಟರ್ ಲಿಸ್ಟ್ ಏನಿರ್ತದೆ ಅದು 34 ವರ್ಷ ಅದನ್ನೇ ಕರೆಸ್ತಾರೆ. ಅದಕ್ಕಾಗಿ ನಾನು ಯಾವಾಗಲೂ ಪೊಲೀಸ್ ಕಮಿಷನ್ ಬಂದವ್ರಿಗೆ ಅಡ್ವೈಸ್ ಮಾಡ್ಕೊಂಡು ಬಂದಿದ್ದೀನಿ, ಒಂದು ರಿವಿಷನ್ ಮಾಡಿರಿ, ಈ ಹಳೆ ಲಿಸ್ಟೆಲ್ಲ ರಿವಿಷನ್ ಮಾಡಿಕೊಂಡು ಯಾರ್ದು ಆ ಹಿಂದೂ ಇದು ಅಯೋಧ್ಯೆ ಇಶ್ಯೂ ಮತ್ತೊಂದು ಅವನ್ನೆಲ್ಲ ತೆಗೆದು ಹಾಕಿಬಿಡ್ರಿ, ಮುಗಿದು ಹೋಗೋದ ಕಥೆಗೆ. ಅವರೆಲ್ಲ ಈಗ 60-70 ವರ್ಷದವ್ರು ಅದಾರ, ಈಗ ಮೊದಲೆಲ್ಲ ಹುಡುಗರು ಇದ್ದವರು, ಈಗ ಅವ್ನು ತೆಗೆದು ಹಾಕಿರಿ ಅನ್ನುವಂಥದ್ದು. ಮತ್ತು ಎಷ್ಟೋ ತೆಗೆದು ಹಾಕಿದ್ದು ಅದ. ಮತ್ತು ಈ ರೀತಿ ಇವತ್ತು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರುವಂಥ ವ್ಯಕ್ತಿಗಳು ಇರ್ತಾರೆ ಕೆಲವು, ಅಥವಾ 420 ಕೆಲಸ ಮಾಡುವಂತಾರೆ, ಅದಕ್ಕೆ ಅದನ್ನು ವಿಡ್ರಾ ಮಾಡಿ ಅಂತ ಹೇಳೋದಿಲ್ಲ, ಅಥವಾ ಅಲ್ಲಿ ಇದ್ದಂಥ ರೌಡಿ ಶೀಟನ್ನು ತೆಗಿ ಅಂತ ಹೇಳೋದಿಲ್ಲ. ಅಯೋಧ್ಯೆ ಇಶ್ಯೂ ಮತ್ತೊಂದು ಇಶ್ಯೂ ಆ ಹಿನ್ನೆಲೆ ಇರುವಂಥದ್ದು ಬಗ್ಗೆ ಏನು ಅಜಿಟೇಷನ್ ಅದಾವಲ್ಲ ಅಂಥದನ್ನು ತೆಗೆದು ಹಾಕಿ. ಎಷ್ಟೋ MLAಗಳು ರಾಜಕಾರಣಿಗಳು ಬೇರೆ ಬೇರೆ ಹೋರಾಟಗಳಲ್ಲಿ ಭಾಗವಹಿಸಿರ್ತಾರೆ. ಭಾಗವಹಿಸಿದಾಗ ಅವುಗಳನ್ನು ಎಷ್ಟೋ ವಿಡ್ರಾ ಮಾಡಿದ್ದಂಥ ಕೇಸು ಅದಾವೆ. ಆ ರೀತಿ ಇದ್ದಂಥದ್ದು ತೆಗೆದು ಹಾಕಂತೆ. ಮತ್ತು ಈ ಕೇಸು ಸಹಿತ 30 ವರ್ಷ ಹಳೆಯದು. ಇವತ್ತು ನಾಳೆ ಟ್ರಯಲ್ ನಡೆದ ಸಾಕ್ಷಿ ಪುರಾವೆ ಎಲ್ಲಿರ್ತಾರೆ, ಅವತ್ತಿದ್ದಂಥ ಸಾಕ್ಷಿಗಳು ಇವತ್ತು ಬಂದು ಯಾರು ಹೇಳೋರು ಇದ್ದಾರೆ. ಹೀಗಾಗಿ ಸುಮ್ಮನೆ ಅದೊಂದು ಪೆಂಡಿಂಗ್ ಅಂತ ಬಿದ್ದುಬಿಡ್ತದೆ. ಆ ಹಿನ್ನೆಲೆಯಲ್ಲಿ ಈ ರೀತಿ ಹಳೆಯ ಕೇಸುಗಳನ್ನು, ಅದು ಯಾವುದೇ ಬೇರೆ ರೀತಿಯಾದಂಥ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರದೇ ಇದ್ದಂಥ ಕೇಸುಗಳನ್ನು ತಕ್ಷಣ ವಿಡ್ರಾ ಮಾಡಬೇಕು ಅನ್ನುವಂಥದ್ದು ನಾನು ರಾಜ್ಯ ಸರ್ಕಾರಕ್ಕೆ ಅಡ್ವೈಸು ಮಾಡ್ತೀನಿ. ಸರ್, ಈ ಶ್ರೀಕಾಂತ್ ಪೂಜಾರಿ ಅನ್ನುವಂಥವ್ನಿಗೇನು ಬಂಧನ ಮಾಡಿದ್ದಾರೆ, ಅವನ ಬಗ್ಗೆ ಪ್ರಸಾದ್ ಅಬ್ಬಾಯಿ ಅವರು ಈಗ ದಾಖಲೆ ಬಿಡುಗಡೆ ಮಾಡಿದ್ದಾರೆ ಸರ್. ಅವನ ಮೇಲೆ ರೌಡಿ ಶೀಟ್ರ್ ಇದೆ, ಸರಾಯಿ ಮಾರಾಟ, ಮದ್ಯ ಮಾರಾಟದ ಹಲವು ಕೇಸುಗಳಿದಾವೆ ಸರ್. ಅದಾಗ್ಯೂ ಏನಂತ ಹೇಳಿದರೆ ಈ ಕೇಸಲ್ಲಿ ರಾಮ ಜನ್ಮಭೂಮಿಯ ಏನಂತ ಉದ್ಘಾಟನೆ ವೇಳೆ ಯಾಕೆ ಮಾಡಿದ್ರಿ ಅನ್ನೋಂಥದ್ದು BJP ಅವ್ರದ್ದು ಒಂದು ಪ್ರಶ್ನೆ. ನೋಡಿರಿ, ಒಂದು ಹೇಳ್ತೀನಿ, ಈಗ ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. ಮತ್ತು ಎಷ್ಟೋ ಕ್ರಿಮಿನಲ್ ಕೋರ್ಟ್ನಲ್ಲಿ ನಾನು ನೋಡಿದ್ದೇನೆ, ಎಷ್ಟೋ ಕೇಸ್ನಲ್ಲಿ ಅಪರಾಧಿಗಳು ಹಾಜರಾಗೋದಿಲ್ಲ. ಆವಾಗ ಮ್ಯಾಜಿಸ್ಟ್ರೇಟ್ ಆಗಲಿ, ಕ್ರಿಮಿನಲ್ ಕೋರ್ಟಿನ ಜಡ್ಜಸ್ ಆಗಲಿ ಡೈರೆಕ್ಷನ್ ಕೊಡ್ತಾರೆ ಪೊಲೀಸರಿಗೆ, ಏನು ರೀ ಇವನ್ನ ಅರೆಸ್ಟ್ ಮಾಡೋಕ್ಕಾಗಿಲ್ಲ, ನಿಮಗೆ ಹಿಡಿಯೋಕ್ಕಾಗಿಲ್ಲ, NBW ನಾನ್ ಬೇಲೇಬಲ್ ವಾರಂಟ್ ಇಶ್ಯೂ ಮಾಡ್ತಾರೆ. ಆ ಟೈಮ್ ಅಂಥ ಪರಿಸ್ಥಿತಿ ಏನಾದ್ರು ಇದ್ದರೂ ಇರ್ಬೋದು. ಆ ಹಿನ್ನೆಲೆಯಲ್ಲಿ ಇಲ್ಲಿ ಮಾಡಿದ್ದಾರೆ. ಅದೇ ಕಾರಣ ಇಟ್ಕೊಂಡು ಇದನ್ನು ರಾಜಕೀಕರಣ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಹಾಂ ಸರ್, ಈಗ ಹಿಂದೆ ನೀವು ಕೂಡ CM ಇದ್ರಿ ಸರ್. ಇದ್ದಂಥ ಸಂದರ್ಭದಲ್ಲಿ ಇಂಥ ಕೇಸ್ ಏನಾದರೂ ಗಮನಕ್ಕೆ ಬಂದಿಲ್ವಾ ತಮಗೆ? ನಾನು ಇರೋದು ನನ್ನದು ಅವಧಿ 10 ತಿಂಗಳ. ಕೆಲವರು 2 ವರ್ಷ 3 ವರ್ಷ 4 ವರ್ಷ ಮುಖ್ಯಮಂತ್ರಿ ಇದ್ದವ್ರು BJPಯಿಂದ ಅದಾರ. ನಾವು ಒಂದು ಕೇಳ್ತೀನಿ, ಇವತ್ತು ಹೋರಾಟ ಮಾಡತಕ್ಕಂಥ ವ್ಯಕ್ತಿಗಳಿದಾರಲ್ಲ, ಇವರು 7-8 ವರ್ಷ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮಾಡಿದ್ದಾರೆ.
ಅಯೋಧ್ಯೆ ಇಶ್ಯೂದಲ್ಲಿ ಯಾರು ಇನ್ವಾಲ್ವ್ ಆಗಿದ್ದಾರೆ, ಕರ್ಸೇವಕರು ಯಾರು ಇನ್ವಾಲ್ವ್ ಆಗಿದ್ದಾರೆ, ಅವ್ರ ಬಗ್ಗೆ ಕಾಳಜಿ ಇದ್ದರೆ ನಿಜವಾಗಿ ಆ ಸಂದರ್ಭದಲ್ಲಿ ಎಲ್ಲ ಕೇಸ್ಗಳು ವಿಡ್ರಾ ಮಾಡ್ಬೇಕಾಯ್ತು ತರಿಸಿ. ಈ ಲೋಕಸಭಾ ಸದಸ್ಯರಿದ್ದಾರೆ, ಕೇಂದ್ರದ ಮಂತ್ರಿ ಇದ್ದಾರೆ, ಇವ್ರಿಗೇನು ಆ ಗಮನಕ್ಕೆ ಬರಲಿಲ್ಲ ಅವಾಗ. ಇಂಥವು ಏನು ಕೇಸ್ ಆದಾಗ ಬಂದು ಹೋರಾಟ ಮಾಡೋದು ಅಷ್ಟು ಬಿಟ್ಟರೆ, ಅವ್ರ ಮನೆಗೆ ಹೋಗೋದು ಬಿಟ್ಟರೆ ಕೇಸ್ ವಿಡ್ರಾ ಮಾಡುವಂಥದ್ದು ಯಾಕೆ ಮಾಡಲಿಲ್ಲ ಇವರು? ನಾನು ಅದನ್ನು ಕೇಳ್ತೀನಿ. ನಾನು 7-8 ವರ್ಷ ಸರ್ಕಾರ ನೀವು ಬರೀ ಕಾಯಂ ಅಪೋಸಿಷನ್ದಾಗ ಇದ್ರೆ ಬೇರೆ, ನೀವು ಆಡಳಿತ ಮಾಡಿರಿ, ರೂಲಿಂಗ್ ಪಾರ್ಟಿ ಇದ್ದೀರಿ, ನೀವು ಯಾಕೆ ಮಾಡಲಿಲ್ಲ ಅವತ್ತು? ಹಿಂದೆ ನಾನು ಕಂದಾಯ ಮಂತ್ರಿ ಇದ್ದಾಗ ಸಮ್ಮಿಶ್ರ ಸರ್ಕಾರದಲ್ಲಿ ಎಷ್ಟೋ ಕೇಸ್ ವಿಡ್ರಾ ಮಾಡಿಸಿದ್ದೇನೆ. ಪಕ್ಷದ ವೇದಿಕೆಯಲ್ಲಿ ನಾನು ಹೇಳಿದ್ದೇನೆ, ಇಂಥ ಸ್ಟೇಷನು ಇಂಥ ಹೋರಾಟದಲ್ಲಿ ಇದ್ದವ್ರನ್ನು ವಿಡ್ರಾ ಮಾಡಿಸೋ ಕೇಸ್ ಅಂತೇಳಿ. ಹಾಗಾದ್ರೆ ಇವ್ರು ಯಾಕೆ ಮಾಡಲಿಲ್ಲ? ಹಾಗಾದರೆ ಅದನ್ನು ಕ್ವಶನ್ನೇ. ಇವತ್ತು ಹೋರಾಟಕ್ಕೆ ಬೀದಿ ಬಿದ್ದು ಇಳ್ತಾರೆ, ಆದರೆ ಆ ಟೈಮಲ್ಲಿ ಹೋರಾಟ ಮಾಡ್ಬೇಕಾಯ್ತಲ್ಲ, ವಿಡ್ರಾ ಮಾಡಿಸ್ಬೇಕಾಯ್ತಲ್ಲ, ಮಾಡಿಸಿದ ಮುಗಿದೋಯ್ತು. ನಾನು ಇವತ್ತು ಹೇಳ್ತೀನಿ, ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ, ಕಾಂಗ್ರೆಸ್ ಸರ್ಕಾರಕ್ಕೂ ನಾನು ಹೇಳ್ತೀನಿ, ಇಂಥ ಹಳೆ ಕೇಸಿಂದ 30-35 ವರ್ಷದ ಹಳೆ ಕೇಸು, ಇವೆಲ್ಲ ಕೇಸು ಸ್ಟ್ಯಾಂಡ್ ಆಗೋದೇ ಇಲ್ಲ. ನಾಳೆ ಟ್ರಯಲ್ದಲ್ಲಿ ಯಾರೂ ಸಾಕ್ಷಿ ಪೂರ್ವ ಯಾರೂ ಇರೋದೇ ಇಲ್ಲ. ಆ ಹಿನ್ನೆಲೆಯಲ್ಲಿ ಇವನು ವಿಡ್ರಾ ಮಾಡ್ರಿ ಅಂತ ನಾನು ಅಡ್ವೈಸ್ ಮಾಡ್ತಾಯಿದ್ದೇನೆ. ಸದ್ಯಕ್ಕೆ ಏನಂತ ಹೇಳಿದ್ರೆ ಹಿಂದೆ BJP ಸರ್ಕಾರ ಕೂಡ ಇತ್ತು. ಆ ಸಂದರ್ಭದಲ್ಲಿ ಈ ಕರಸೇವಕರ ಏನಂತ ಹೇಳಿದ್ರೆ ಕೇಸನ್ನು ವಾಪಸ್ ತಗೋಬಹುದಿತ್ತು, ಆದರೆ ತಗೊಳ್ಳಿಲ್ಲ ಅನ್ನುವಂಥ ಮಾತನ್ನು ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಹೇಳ್ತಾ ಇರೋದು. ಕ್ಯಾಮ್ರಾಮನ್ ಹನುಮನ್ ಜೊತೆ ಜಾವೇದ್ ಅದುನಿ, ಪಬ್ಲಿಕ್ TV, ಹುಬ್ಬಳ್ಳಿ.